ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಡ್ತಾ ಇದೆ. ಪ್ರತಿ ಹೋರಾಟ ಮಾಡೋದಕ್ಕೆ ಹೋರಾಟ ರೂಪಿಸ್ತಾ ಇದೆ. ಇದೆಲ್ಲದರ ನಡುವೆ ಪ್ರಾಸಿಕ್ಯೂಷನ್ನ ಕಥೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಹೋರಾಟ ರೂಪಿಸಿದೆ. ಇವತ್ತಿನಿಂದಲೇ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಕೈ ನಾಯಕರು ಪಾದಯಾತ್ರೆಗೆ ದೋಸ್ತಿ ನಾಯಕರು ರೆಡಿ ಆಗಿದ್ದಾರೆ. ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಪ್ರಶ್ನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇದರ ಜೊತೆಗೆ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಂಡ್ರು ರಾಜ್ಯಪಾಲರ ನಿಲುವಿಗೆ ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ನಿನ್ನೆ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನಾವು ಒಂದು ಸಭೆ ಮಾಡಿ ಮಧ್ಯಾಹ್ನ 11 ಗಂಟೆಗೆ ಒಂದು ಸಭೆಯನ್ನು ಇಟ್ಕೊಂಡು ಆ ಸಭೆಯಲ್ಲಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ. BJPಯ ಅವಧಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನೇನು ಹಗರಣಗಳ ಅವರು ನಡೆಸಿದ್ದಾರೆ, ಏನೇನು ತನಿಖೆಗಳು ಆಗ್ತಾ ಇದೆ, ಅವಕ್ಕೆಲ್ಲ ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ ಅದನ್ನು ಸಾರ್ವಜನಿಕರು ಕೂಡ ನಾವು ತಿಳಿಸಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನು ತಿಳಿಸಿ ಅವರು ಅದಕ್ಕೆ ಉತ್ತರವನ್ನು ಕೊಡಬೇಕು. ಪ್ರತಿದಿನವೂ ಮಂತ್ರಿಗಳು ಪ್ರಶ್ನೆ ಹಾಕ್ತಾರೆ, ನಾವು ಸಭೆ ಮಾಡ್ತೇವೆ, ಆ ಸಭೆಯಲ್ಲಿ ಹೇಳ್ಕೊಂಡು ಹೋಗ್ತೇವೆ. ಬಿಡದಿಲಿ ನಾವು ಒಂದು ಸಭೆ ಮಾಡಿ ಮಧ್ಯಾಹ್ನ 11 ಗಂಟೆಗೆ ಒಂದು ಸಭೆಯನ್ನು ಇಟ್ಕೊಂಡು ಆ ಸಭೆಯಲ್ಲಿ ಅವರಿಗೆ ಒಂದು ಕೆಲವು ಪ್ರಶ್ನೆಗಳನ್ನು ಹಾಕುವಂಥ ಕೆಲಸವನ್ನು ನಾವು. ಒಂದು ಕಡೆ ಬಿಜೆಪಿ ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಆದರೆ ಪ್ರಾಸಿಕ್ಯೂಷನ್ಗೆ ಒಂದು ವೇಳೆ ಒಪ್ಪಿಗೆಯನ್ನ ಕೊಟ್ಬಿಟ್ರೆ ರಾಜ್ಯಪಾಲರು, ಪ್ರಶಾಂತ್, ಸಾಧ್ಯತೆಗಳು ಏನಿವೆ? ಮುಂದಿನ ನಡೆ ಏನು? ಕೊಟ್ಟರೆ ಏನಾಗುತ್ತೆ? ನೋಡಿ, ಎರಡು ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗತ್ತೆ. ಒಂದು, ಕಾನೂನಿನ ದೃಷ್ಟಿಯಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಏನಾಗುತ್ತೆ. ಎರಡನೇದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಪೊಲಿಟಿಕಲಿ ಏನಾಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ಯಾಕೆ ರಾಜಕೀಯ ಪಕ್ಷಗಳಿಗೆ, ರಾಜಕೀಯ ಆಸಕ್ತರಿಗೆ, ಸಾಮಾನ್ಯ ಜನರಿಗೆ ಈ ಪ್ರಕರಣ ಇಂಟ್ರೆಸ್ಟಿಂಗ್ ಇದೆ ಅಂತಂದರೆ, ರಾಜಕಾರಣ ಏನಾಗುತ್ತೆ ರೀ ಮುಂದೆ ಅನ್ನೋದು. ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಪ್ರಾಸಿಕ್ಯೂಷನ್ ಒಂದು ವೇಳೆ ರಾಜ್ಯಪಾಲರು ಅನುಮತಿ ಕೊಟ್ಟರೆ ಆಗ TJ ಅಬ್ರಾಮ್ ಹೋಗಿ ಪ್ರೈವೇಟ್ ಕಂಪ್ಲೇಂಟನ್ನು ಕೋರ್ಟ್ಗಳಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಸಿಗುತ್ತೆ. ಒಂದು, ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದು ಕಾನೂನಿನ ಅವಕಾಶ ನಿಶ್ಚಿತವಾಗಿ ಸಿಗುತ್ತೆ. ಅವರು ರಾಜ್ಯಪಾಲರ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನನ್ನೇ ಹೋಗಿ ಹೈಕೋರ್ಟ್ನಲ್ಲಿ ಪ್ರಶ್ನಿಸ್ತಕ್ಕಂಥ ಅವಕಾಶ ಅವ್ರಿಗೆ ನಿಶ್ಚಿತವಾಗಿರುತ್ತೆ. ಒಂದು ವೇಳೆ TJ ಅಬ್ರಾಮ್ ಹೋಗೋದು ಟ್ರಯಲ್ ಕೋರ್ಟಿಗೆ ಹೋದರೂ ಕೂಡ ಸಿದ್ದರಾಮಯ್ಯನವರು ನೇರವಾಗಿ, ಯಾಕೆಂದರೆ ರಾಜ್ಯಪಾಲರ ಪ್ರಶ್ನೆ ಏನಿದೆ ಇವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಮಾತ್ರ ಇದನ್ನು ಪರಿಗಣಿಸ್ತವೆ. ಟ್ರಯಲ್ ಕೋರ್ಟ್ಗೆ ರಾಜ್ಯಪಾಲರ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಅಲ್ಲಿ ಇರಲ್ಲ. ಯು ಹ್ಯಾವ್ ಟು ಅಪ್ರೋಚ್ ಹೈಕೋರ್ಟ್, ಯಾಕಂದರೆ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಅನ್ನೋ ಕಾರಣಕ್ಕೋಸ್ಕರ. ಆಗ ಹೈಕೋರ್ಟ್ ಏನಾದರೂ ಸ್ಟೇ ಕೊಟ್ಟರೆ ಮ್ಯಾಟರ್ ಅಗೇನ್ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ಇನ್ ಐದರ್ ವೇ ಸುಪ್ರೀಂ ಕೋರ್ಟ್ವರೆಗೆ ಹೋಗುತ್ತೆ. ಕಾನೂನಿನ ದೃಷ್ಟಿಯಿಂದ ಪೊಲಿಟಿಕಲಿ ಏನಾಗಬಹುದು, ಇದು ಬಹಳ ಮಹತ್ವಪೂರ್ಣ. ಯಾಕಂದರೆ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ನಾಳೆನೇ ಏನೋ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ, ಮನೆಗೆ ಹೋಗ್ಬಿಡ್ತಾರೆ ಅನ್ನುವ ಸ್ಥಿತಿ ಇಲ್ಲ. ಆದರೆ ಸಿದ್ದರಾಮಯ್ಯನವರ ಸಂಕಷ್ಟ ನಿಶ್ಚಿತವಾಗಿ ಶುರುವಾಗುತ್ತೆ. ಒಂದು ವೇಳೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು ಅಂತ ಅಂದ್ಕೋಣ, TJ ಅಬ್ರಾಮ್ ಹೋಗಿ ಪ್ರೈವೇಟ್ ಕಂಪ್ಲೇಂಟನ್ನು ದಾಖಲಿಸ್ತಾರೆ, ಕೋರ್ಟಲ್ಲಿ ಪ್ರಾಸಿಕ್ಯೂಷನ್ ಶುರು ಆಗುತ್ತೆ ಅಂದ್ಕೋಣ. ಆಗ ಒಂದು ಕಡೆ ವಿಪಕ್ಷಗಳು ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕು ಅನ್ನುವ ಒತ್ತಡ ಶುರು ಆಗುತ್ತೆ. ಇವತ್ತಿನ ಮಟ್ಟಕ್ಕೆ ನೋಡಿದರೆ ಕಾಂಗ್ರೆಸ್ನ ಇಲ್ಲಿನ ಸ್ಥಳೀಯ ನಾಯಕರು ಮತ್ತು ಹೈಕಮಾಂಡ್ ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆದರೆ ಎಷ್ಟು ದಿನ ನಿಲ್ತಾರೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ನೀವೊಂದು ಸಲ ಮುಖ್ಯಮಂತ್ರಿ, ಈಗ ಅರವಿಂದ್ ಕೇಜ್ರಿವಾಲ್ ಕ್ಯಾನ್ ಅಫೋರ್ಡ್, ಬಿಕಾಸ್ ಪಾರ್ಟಿ ಅವ್ರದ್ದೇ ಅದು. ಹೇಮಂತ್ ಸೊರೇನ್ ಕ್ಯಾನ್ ಅಫೋರ್ಡ್, ಒಬ್ಬರನ್ನ ಯಾರನ್ನೋ ಕೂಡಿಸಿದ್ರು ಮತ್ತು ವಾಪಸ್ ಬಂದರು, ಅವರೇ ಮುಖ್ಯಮಂತ್ರಿ. ಯಾಕಂದರೆ ಪಾರ್ಟಿ ಅವ್ರದ್ದು. ಜಾರ್ಖಂಡ್ ಮುಕ್ತಿ ಮೋರ್ಚಾ ಸೊರೇನ್ ಕುಟುಂಬದ್ದೇ ಪಾರ್ಟಿ ಅದು. ಅರವಿಂದ್ ಕೇಜ್ರಿವಾಲ್ ಹೆಚ್ಚು ಕಡಿಮೆ ಆ ಪಾರ್ಟಿಯ, ಆಮ್ ಆದ್ಮಿ ಪಾರ್ಟಿಯ ಸರ್ವ ಇದ್ದಾರೆ. ಇದು ರಾಷ್ಟ್ರೀಯ ಪಾರ್ಟಿ. ಈಗ DK ಶಿವಕುಮಾರ್ ನಿನ್ನೆ ಏನೇ ಹೇಳಿರಲಿ, DK ಶಿವಕುಮಾರ್, ಪರಮೇಶ್ವರ್ ಇವರೆಲ್ಲರೂ ಕೂಡ ನಮಗೊಂದು ಮುಖ್ಯಮಂತ್ರಿ ಅವಕಾಶ ಸಿಕ್ಕರೆ ಯಾಕೆ ಬೇಡ ಅನ್ನುವಂಥ ನ್ಯಾಚುರಲ್, ಅದು ತಪ್ಪು ಸರಿ ಅನ್ನುವ ಪ್ರಶ್ನೆ ಬರೋಲ್ಲ. ಈಗ ಯಡಿಯೂರಪ್ಪನವರ ನಡೆಯುವಾಗ ಅನಂತಕುಮಾರ್ಗೆ ಅನಿಸಿತ್ತು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ, ಸದಾನಂದ ಗೌಡ್ರಿಗೆ ಅನಿಸಿತ್ತು
ಈಗ ಜೊತೆಗೆ ನಿಲ್ಲೋಣ, ನಂತರ ತೆಗೆದ್ರೆ ನನಗೆ ಮುಖ್ಯಮಂತ್ರಿಯಾಗಿ ಬೆಂಬಲ ಕೊಡ್ತಾರೆ ಅಂತಕ್ಕಂಥದ್ದು. ಸೇಮ್ ಥಿಂಗ್ ಮೇ ಹ್ಯಾಪನ್ ಇನ್ ಕಾಂಗ್ರೆಸ್. ಆಗ ನಾನು ನೋಡಿ, ಇಲ್ಲಿ ಉಳಿದಿರುವ ಕುತೂಹಲ ಇಷ್ಟೇ, ರಾಜ್ಯಪಾಲರು ಅನುಮತಿ ಕೊಡ್ತಾರಾ ಕೊಡಲ್ಲ, ಕೊಟ್ಟರೆ ಅಲ್ಲಿ BJPಯ ಪಾತ್ರ ಇದೆಲ್ಲ ಪಕ್ಕಕ್ಕೆ ಸರಿಯುತ್ತೆ. ಆಗ ಕಾಂಗ್ರೆಸ್ನ ಇಂಟರ್ನಲ್ ಪಾಲಿಟಿಕ್ಸ್ ಆ್ಯಂಡ್ ಡೈನಾಮಿಕ್ಸ್ ವಿಲ್ ಅಟ್ ಪ್ಲೇ. ಒಂದು ವೇಳೆ ಏನಾಗಬಹುದು, ನನ್ನ ಒಂದು ಅನಿಸಿಕೆ ಪ್ರಕಾರ ಭಾವನಾ, TJ ಅಬ್ರಾಮ್ ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಾಗಿದೆ, ನಾನು ಹೈಕೋರ್ಟ್ ಅಪ್ರೋಚ್ ಆಗಿದ್ದೀನಿ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂತಕ್ಕಂಥದ್ದನ್ನು ಹೇಳಿದಾಗ TJ ಅಬ್ರಾಮ್ ಮೇ ಗೋ ಟು ಹೈಕೋರ್ಟ್ ಅಗೇನ್. ನೋಡಿ, ಅವ್ರದ್ದೇ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಅವ್ರ ವಿರುದ್ಧ ಹೆಂಗೆ ತನಿಖೆ ನಡೆಸಲಿಕ್ಕೆ ಸಾಧ್ಯ? ಈಗ ರಾಜ್ಯಪಾಲರಿಗೆ ಯಾಕೆ ವಿವೇಚನೆ ಕೊಡಲಾಗಿದೆ? ಮುಖ್ಯಮಂತ್ರಿಗಳ ವಿರುದ್ಧದ ಪ್ರಾಸಿಕ್ಯೂಷನ್ನ ಪ್ರಶ್ನೆ ಬಂದಾಗ ಅವರ ಅಧೀನದಲ್ಲಿ ಕೆಲಸ ಮಾಡುವ ಕ್ಯಾಬಿನೆಟ್ ಕಲೀಗ್ಸ್ಗಳು ನೀವು ಪ್ರಾಸಿಕ್ಯೂಷನ್ ಕೊಡಿ ಅಂತ ಹೇಳಲ್ಲ. ಹೀಗಾಗಿ ನೀವು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ತೆಗೆದುಕೊಳ್ಬೇಕಾಗಿಲ್ಲ ಅನ್ನೋದು ರಾಜ್ಯಪಾಲರಿಗೆ ಅಧಿಕಾರ ಇರುತ್ತೆ. ಅದೇ ಮಾದರಿಯಲ್ಲಿ TJ ಅಬ್ರಾಮ್ ಕೋರ್ಟ್ಗೆ ಹೋದರೆ, ನಾಳೆ ಪ್ರಕರಣ CBIಗೆ ಹೋದರೆ ಏನಾಗ್ಬೋದು? ಅಂದರೆ ಇಂಡಿಪೆಂಡೆಂಟ್ ಏಜೆನ್ಸಿ ಅನ್ನುವ ಪ್ರಶ್ನೆ ಬರಬಹುದು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾಗತ್ತಾ ಅನ್ನುವ ಪ್ರಶ್ನೆ ಉದ್ಭವ. ಯಾಕೆ ಸಿದ್ದರಾಮಯ್ಯನವರ ಕ್ಯಾಂಪ್ ತುಂಬ ಆತಂಕದಲ್ಲಿದೆ ಅಂದರೆ ಈ ಕಾರಣಕ್ಕೆ, ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಸರಿಯೋ ತಪ್ಪೋ ಅನ್ನೋದು ಕಾನೂನಿನ ಪ್ರಶ್ನೆ ಭಾವನಾ, ಆದರೆ ನೀವು ಅಧಿಕಾರದಲ್ಲಿ ಮುಂದುವರಿತೀರಾ ಇಲ್ವಾ ಅನ್ನೋದು ರಾಜಕೀಯದ ಪ್ರಶ್ನೆ. ನೀವು ಅಧಿಕಾರದಿಂದ ಕೆಳಗಿಳಿದು ನಾನು ಕಾನೂನಿನ ಹೋರಾಟ ನಡೆಸ್ತೀನಿ ಅಂತಕ್ಕಂಥದ್ದನ್ನ ಹೇಳ್ಬೋದು, ಬಟ್ ಅಧಿಕಾರ ಒಂದ್ಸಲ ಹೋದರೆ ವಾಪಸ್ ಬರೋಲ್ಲ ಅದು. ಆ ಕಾರಣದಿಂದ ಕಾಂಗ್ರೆಸ್ನ ಒಳಗಡೆ ಇಂಟರ್ನಲ್ ಡೈನಾಮಿಕ್ಸ್ ಏನಾಗುತ್ತೆ, ಈಗ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಗಟ್ಟಿಯಾಗಿ ನಿಲ್ತೀವಿ, ನಿಮ್ಮ ಜೊತೆ ಗಟ್ಟಿಯಾಗಿ ನಿಲ್ತೀವಿ ಅಂತಕ್ಕಂಥದ್ದನ್ನು. ಹೀಗಾಗಿ ಇದು ರಾಜಕೀಯವಾಗಿ ತುಂಬ ಒಂದು ರೀತಿಯ ಕುತೂಹಲವನ್ನು ಕೆರಳಿಸುತ್ತೆ. ಪಾಲಿಟಿಕ್ಸ್ನಲ್ಲಿ ಸರಿ ತಪ್ಪು ಅಂತಕ್ಕಂಥದ್ದಿರಲ್ಲ. ಆ ಸಂದರ್ಭದಲ್ಲಿ ಈಗ ನೋಡಿ, ಸಿದ್ದರಾಮಯ್ಯ ನನಗಿರ್ತಕ್ಕಂಥ ಕುತೂಹಲ ಏನು, ಇಷ್ಟೆಲ್ಲ ನಡೀತಾ ಇರುವಾಗ ಸಿದ್ದರಾಮಯ್ಯನವರು ಕುರ್ಚಿ ಉಳಿಸ್ಕೊಂಡು ಹೋರಾಟ ಮಾಡ್ತಾರಾ, ಕುರ್ಚಿ ತ್ಯಜಿಸಿ ಹೋರಾಟ ಮಾಡೋದು? ಕುರ್ಚಿ ತ್ಯಜಿಸಿದ್ರೆ ರಾಜಕಾರಣ ಮುಂದೆ ಹೋಯ್ತು ಅಂತ ಲೆಕ್ಕ. ಕುರ್ಚಿ ಉಳಿಸ್ಕೊಂಡು ಹೋರಾಟ ಮಾಡಲಿಕ್ಕೆ ಆಪ್ಷನ್ಸ್ ಏನು? ಹೈಕೋರ್ಟ್ಗೆ ಅಪ್ರೋಚ್ ಆಗ್ಬೋದು, ಹೈಕೋರ್ಟ್ ಸ್ಟೇ ಕೊಟ್ಟರೆ ಮ್ಯಾಟ್ರ್ ಅಲ್ಲಿಗೆ ತಾತ್ಕಾಲಿಕವಾಗಿ ನಿಲ್ಲಬಹುದು. ಆಗ ಇನ್ನೊಂದು ಪ್ರಶ್ನೆ ಕೂಡ ಬರುತ್ತೆ, ಭಾಳ ಕೆಲವ್ರು ಹೇಳ್ಬೋದು, ನಮ್ಮ ಹುಬ್ಳಿ ಕಡೆ ಹೇಳ್ತಾರೆ ಮುಂಗಾಲ್ ಪುಟ್ಟಿಗೆ ಹೊಡಿತೀರಿ ಅಂತೇಳಿ. ಬಟ್ ರಾಜಕಾರಣದಲ್ಲಿ ಈ ಮುಂಗಾಲ್ ಪುಟ್ಟಿಗೆ ಚರ್ಚೆ ಆಗೇ ಆಗ್ತಾ ಇರುತ್ತೆ. ಸಿದ್ದರಾಮಯ್ಯನವರಿಗೆ ಕಾನೂನಿನ ದೃಷ್ಟಿಯಿಂದ ಅನ್ಟೆನೆಬಲ್, ನೀವು ಇಳಿಲೇಬೇಕಾದ ಪರಿಸ್ಥಿತಿ ಬಂದಾಗ DK ಶಿವಕುಮಾರ್ ಸುಗಮವಾಗಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡ್ತಾರಾ, ಅಥವಾ ಇನ್ನೊಂದು ಗೂಗ್ಲಿ ಎಸಿತಾರ, ದಲಿತ ಮುಖ್ಯಮಂತ್ರಿ ಅನ್ನೋ ಗೂಗ್ಲಿ ಬರುತ್ತಾ? ಆಗ ಸತೀಶ್ ಜಾರಕಿಹೊಳಿ, MB ಪಾಟೀಲ್, KN ರಾಜಣ್ಣ ಇವರೇನು ಹೇಳ್ತಿದಾರಲ್ಲ ಅಹಿಂದ 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 ಅಂತಕ್ಕಂಥದ್ದು, ಅದೇನಾಗತ್ತೆ? ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನನಗನ್ಸುತ್ತೆ ಭಾವನಾ, ಕರ್ನಾಟಕದ ರಾಜಕಾರಣ 2011ಕ್ಕೆ ವಾಪಸ್ ಬಂದು ನಿಂತಿದೆ. 13 ವರ್ಷದ ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದರು, ಲೋಕಾಯುಕ್ತ ರಿಪೋರ್ಟ್ ಬರೋದಿತ್ತು, ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಇದ್ದರು, ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರು. ನಂತರದ ಬೆಳವಣಿಗೆಗಳಲ್ಲಿ ಯಡಿಯೂರಪ್ಪನವರು ಅಧಿಕಾರದಿಂದ ಕೆಳಗಿಳಿಬೇಕಾಯಿತು. ಆಗ ಇವತ್ತು ನಿಮಗೆ ಸಿದ್ದರಾಮಯ್ಯ ವರ್ಸಸ್ JDS BJP ಅನ್ಸುತ್ತೆ. ಇಟ್ ಈಸ್ ನಾಟ್ ಸೋ. ಇಟ್ ಈಸ್ ಸಿದ್ದರಾಮಯ್ಯ ವರ್ಸಸ್ ಅದರ್ಸ್ ಆಫ್ ಕಾಂಗ್ರೆಸ್. ದ ಪೊಲಿಟಿಕಲ್ ಫೈಟ್ ಈಸ್ ಲೈಕ್ ದ್ಯಾಟ್. ಅಂದರೆ 2011ರಲ್ಲಿ ಅನಂತಕುಮಾರ್ ಅವರ ಪತ್ರಿಕಾಗೋಷ್ಠಿ ಮತ್ತು ಈಗಿನ DK ಶಿವಕುಮಾರ್ ಅವರ ಪತ್ರಿಕಾಗೋಷ್ಠಿಗೆ ಪ್ಯಾರಲನ್ಸ್ ಇದೆ. ನ್ಯಾಚುರಲಿ ಪಾಲಿಟಿಕ್ಸ್ನಲ್ಲಿ ಎಲ್ರಿಗೂ ಮುಖ್ಯಮಂತ್ರಿ ಆಗುವ ಆಸೆ ಇರುತ್ತೆ. ಈಗ ಆ ಒಂದು ಸ್ಥಿತಿಗೆ ಕರ್ನಾಟಕದ ರಾಜಕಾರಣ ಬಂದು ನಿಂತಿದೆ. ಸಿದ್ದರಾಮಯ್ಯನವರ ಫಸ್ಟ್ ಟರ್ಮ್ ಇತ್ತಲ್ಲ, ಇಟ್ ವಾಸ್ ಲೈಕ್ ಫ್ರೀ ರೈಡ್. ಆದರೆ ಈಗ ಸಿದ್ದರಾಮಯ್ಯನವ್ರಿಗೆ ಆ ಒಂದು ಮೂಡಾದ ಪ್ರಕರಣ ಏನಿದೆ, ಅದು ಕಾನೂನಿನ ದೃಷ್ಟಿಯಿಂದ ಮತ್ತೊಬ್ಬರ ಕೈಯಲ್ಲಿ ಹಗ್ಗ ಇದೆ, ನಿಮ್ಮ ಕೈಯಲ್ಲಿ ಹಗ್ಗ ಇಲ್ಲ. ನೀವು ಕ್ಯಾಬಿನೆಟ್ನಲ್ಲಿ ಏನೇ ನಿರ್ಣಯಗಳನ್ನು ತೆಗೆದುಕೊಳ್ಬೋದು. ಮತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಹೈಕಮಾಂಡ್ ಏನು ತೀರ್ಮಾನ ಮಾಡಿ, ಈಗ ಹೈಕಮಾಂಡ್ ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಅಗ್ರೆಸಿವ್ ಆಗಿದ್ದಾರೆ, ನಾಳೆ ಇಲ್ಲಿ ಪ್ರಾಸಿಕ್ಯೂಷನ್ ಆಯಿತು ಅಂತ ಅನ್ಕೋಣ, ಕಾಂಗ್ರೆಸ್ ಹೈಕಮಾಂಡ್ ಏನು ಯೋಚನೆ ಮಾಡುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ನೀವು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು ತನಿಖೆ ನಡೆದಾಗಲೂ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡಿಸದೆ ಹೋದರೆ ನೀವು ಕೇಂದ್ರದಲ್ಲಿ ಏನು ಹೋರಾಟ ಮಾಡ್ತೀರಿ? ರೈಟ್, ವಾಪಸ್ ಬರ್ತೀವಿ ವೀಕ್ಷಕರೇ. ನೋಡೋಣ, ಇನ್ನು ಒಂದು ವಾರದ ಕಾಲ, 10 ದಿನದ ಕಾಲ, 15 ದಿನದ ಕಾಲ ರಾಜ್ಯಪಾಲರು ಕೊಟ್ರೆ, ಕೊಡದೇ ಇದ್ರೆ ಸಿದ್ದರಾಮಯ್ಯ ಮೇ ಬಿ ಸೇಫ್, ಅಥವಾ
ಕೊಟ್ಟರೂ ಕೂಡ ಸಿದ್ದರಾಮಯ್ಯನವರು ಏನಾದರೂ ಪೊಲಿಟಿಕಲ್ ಚಾಣಾಕ್ಷತೆಯನ್ನು ಪ್ರದರ್ಶಿಸಿದ್ರೆ ಇದೇ ಕಾರಣದಿಂದ ಅವರು 5 ವರ್ಷ ಟರ್ಮ್ ಕಂಪ್ಲೀಟ್ ಮಾಡ್ತಕ್ಕಂಥ ಸ್ಥಿತಿ ಉದ್ಭವ ಆಗುತ್ತೆ. ಇದೆ. ನಥಿಂಗ್ ಇಸ್ ಇಂಪಾಸಿಬಲ್ ಇನ್ ಪಾಲಿಟಿಕ್ಸ್. ಅದು ಒಂದೊಂದು ದಿನಕ್ಕೂ ಕೂಡ ಅದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತಗೊಳ್ತಾ ಇರುತ್ತೆ. ಇನ್ನೊಂದು 15 ದಿನ ಖಂಡಿತ ರಾಜಕಾರಣದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆಗಳು ನಡೆಯುತ್ತೆ. ಇವೆಲ್ಲನೂ ನೀವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನಿರಂತರವಾಗಿ ನೋಡ್ತಾ ಹೋಗಬಹುದು. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ದಕ್ಷಿಣ ಭಾರತ ಆಯಿತು, ಈಗ ಉತ್ತರ ಭಾರತದಲ್ಲಿ ಜಲಪ್ರಳಯ. ಯಾವ್ಯಾವ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.